ಮೈಕ್ರೋ ಫೈನಾನ್ಸ್ನ ಹಾವಳಿಗೆ ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದಾರೆ. ವಿಜಯಪುರದಲ್ಲೂ ಕೂಡ ಇದೇ ರೀತಿಯ ಘಟನೆ ನಡೆದಿದೆ. ವಿಜಯಪುರ ಜಿಲ್ಲೆಯಲ್ಲೂ ಮೈಕ್ರೋ ಫೈನಾನ್ಸ್ ಕಿರುಕುಳ ಮಿತಿ ಮೀರಿದೆ. ಎಲ್ಲವ ಎಂಬಾಕಿಗೆ ನಿತ್ಯ ಹಣ ತುಂಬುವಂತೆ ಕಿರುಕುಳವನ್ನು ಕೊಡಲಾಗ್ತಾ ಇದೆ. ಹಣ ಕಟ್ಟದೆ ಹೋದರೆ ಆಧಾರ್, ರೇಷನ್ ಕಾರ್ಡ್ ಬಂದ ಬೆದರಿಕೆಯನ್ನು ಹಾಕಲಾಗಿದೆ. 40,000 ಪಡೆದಿದ್ದು 20,000 ಹಣ ತುಂಬಿದ್ದೇನೆ, 2 ತಿಂಗಳಿಂದ ಅನಾರೋಗ್ಯ ಇದೆ, ವ್ಯಾಪಾರ ಆಗ್ತಿಲ್ಲ, ಪೊರಕೆ ತಯಾರಿಸಿ ಮಾರುವಂಥ ಎಲ್ಲವ ಈ ರೀತಿ ತನ್ನ ನೋವನ್ನು ತೋಡ್ಕೊಂಡಿದ್ದಾರೆ. ಎಂಥ ಪರಿಸ್ಥಿತಿ ನೋಡಿ, ಯಾಕಾದರೂ ಸಾಲ ತಗೊಂಡ್ಬಿಟ್ವೋ ಅನ್ನುವಂಥ ಪರಿಸ್ಥಿತಿ ಇವರದ್ದೆಲ್ಲ ನೋಡಿ. ಸಾಲ ತಗೊಳ್ಳೋಕೆ ಹೋಗ್ತಾರೆ ಅಂದರೆ ಅದೊಂದು ಅನಿವಾರ್ಯ ಸ್ಥಿತಿ ಅಂತಲೇ ಹೇಳ್ಬೋದು. ಹಲವರು ಶೋಕಿಗೋಸ್ಕರ ಮಾಡ್ತಾರೆ. ಆದರೆ ಈ ಭಾಗ ಅಂತ ನಾವು ನೋಡೋದಾದರೆ ನೋಡಿ, ಬಹಳಷ್ಟು ಜನ ಆರೋಗ್ಯದ ನಿಮಿತ್ತ ಅಥವಾ ಅನಾರೋಗ್ಯ, ಮತ್ತೇನೋ ಒಂದು ಕುಟುಂಬಸ್ಥರಿಗೆ ಸಮಸ್ಯೆ ಆಗಿದೆ, ಹೀಗೆ ಹಲವಾರು ಕಾರಣಗಳಿಗೆ ಸಾಲವನ್ನು ತಗೊಂಡಿರ್ತಾರೆ. ಆದರೆ ಸಾಲ ಕಟ್ಟಲಾಗಲಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಅಂದಾಗ ಈ ರೀತಿಯ ಮೈಕ್ರೋ ಫೈನಾನ್ಸ್ನವರು ಕಿರುಕುಳ ಕೊಡ್ತಾರೆ ಅನ್ನೋದಾದರೆ ಏನು ಮಾಡಬೇಕು ಅನ್ನೋದೇ ಸದ್ಯದ ಪ್ರಶ್ನೆ ಆಗಿರುವಂಥದ್ದು. ನೋಡಿ, ಇಲ್ಲೆಲ್ಲವನ್ನ ಪರಿಸ್ಥಿತಿ ನೋಡಿ, ತೊಗೊಂಡಿರೋ 40,000ದಲ್ಲಿ 20,000 ಕಟ್ಟಾಗಿದೆ. ಆದರೂ ಕೂಡ ದಿನಾ ಹಣ ತುಂಬಬೇಕು ನೀನು, ಈ ರೀತಿ ಬೆದರಿಕೆಯನ್ನು ಹಾಕಲಾಗ್ತಾ ಇದೆ. ಇದ್ರ ಜೊತೆಗೆ ಇನ್ನೊಂದು ನಾವಿಲ್ಲಿ ಗಮನಿಸಬೇಕು, ಆ ಮೈಕ್ರೋ ಫೈನಾನ್ಸ್ ಅವ್ರಿಗೆ ಅದು ಯಾರು ಅಧಿಕಾರ ಕೊಟ್ಟಿದ್ದೋ ಗೊತ್ತಿಲ್ಲ, ಹಣವನ್ನು ನೀನು ಕಟ್ಟದೆ ಹೋದರೆ ನಿನ್ನ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡ್ ಬಂದಾಗುತ್ತೆ ಅಂತ ಹೇಳ್ತಾರೆ ಅನ್ನೋದಾದರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಮಾನ್ಯ ಗೃಹ ಸಚಿವರು ಆದಷ್ಟು ಬೇಗ ಈ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಯಾವ ರೀತಿ ಬ್ರೇಕ್ ಹಾಕ್ತಾರೆ ಕಾದು ನೋಡಬೇಕಾಗಿದೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಿವರಾಜ್ ಭಜಂತ್ರಿ ನೀಡ್ತಾರೆ. ಶಿವರಾಜ್, ಎಲ್ಲವ ಅಂದಾಜು ಎಷ್ಟು ಸಾಲ ತಗೊಂಡಿರೋದು, ಬಡ್ಡಿ ಕಟ್ಟಿದಾರಾ, ಅಸಲು ತೀರಿಸಿದ್ದಾರಾ, ಮೈಕ್ರೋ ಫೈನಾನ್ಸ್ನವರು ಎಲ್ಲವನಿಗೆ ಏನು ಹೇಳ್ತಿದ್ದಾರೆ? ಖಂಡಿತ ದಿವ್ಯಶ್ರೀ, ಏನು ವಿಜಯಪುರ ಜಿಲ್ಲೆಯಲ್ಲಿ ಕೂಡ ಮೈಕ್ರೋ ಫೈನಾನ್ಸ್ ಹಾವಳಿ ಸಾಕಷ್ಟು ಒಂದು ಕಿರುಕುಳ ನೀಡ್ತಿದ್ರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಸಿಕ್ಕಿರುವಂತದ್ದು. ಸದ್ಯ ಏನು ವಿಜಯಪುರ ಜಿಲ್ಲೆಯ ನಿವಾಸಿ ಆಗಿರ್ತಕ್ಕಂಥ ಎಲ್ಲವ ಕುಂಚಿಕರವರ್ ಏನು ವೃತ್ತಿಯಲ್ಲಿ ಕಸಬಾರಿಗೆಯನ್ನ ತಯಾರಿಸಿಕೊಂಡು ಜೀವನ ಸಾಗಿಸುತ್ತಿದ್ದಂತ ಎಲ್ಲವ ಮೈಕ್ರೋ ಫೈನಾನ್ಸ್ ಮೂಲಕ ಏನು 40,000 ರೂಪಾಯಿ ನಾನು ತೆಗೆದುಕೊಂಡಿದ್ದೀನಿ. ಈಗಾಗಲೇ 20,000 ಹಣವನ್ನು ನಾನು ಕಟ್ಟಿದ್ದೇನೆ. ಅದು ಇನ್ನು ಉಳಿದ 20,000 ಕಟ್ಟಬೇಕಾದ್ರೆ ನನಗೆ 2-3 ತಿಂಗಳಿಂದ ಹುಷಾರ್ ಇದ್ದಿದ್ದಿಲ್ಲ. ನಾನು ಯಾವುದೇ ರೀತಿ ಕೆಲಸಕ್ಕೆ ಕೂಡ ಹೊರಗಡೆ ಹೋಗಿಲ್ಲ. ನನಗೆ ಹಣ ಇಲ್ಲ, ಸದ್ಯ ಕಟ್ಟಲಿಕ್ಕೆ ಆಗಲ್ಲ ಅಂತ ನಾವು ಸಾಕಷ್ಟು ಮನವಿ ಮಾಡಿಕೊಂಡು ಕೂಡ ಸಮಯ ಸಂದರ್ಭ ಇಲ್ಲದೆ ರಾತ್ರಿ ಆಗಿರ್ಬೋದು, ಹಗಲಿ ಆಗಿರ್ಬೋದು ಬಂದು ನಮಗೆ ಸಾಕಷ್ಟು ಕಿರುಕುಳ ಕೊಡ್ತಾ ಇದ್ದಾರೆ. ನಾವು ಈ ಒಂದು ಕಿರುಕುಳಕ್ಕೆ ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋದು ಒಂದೇ ಉಳಿದಿದೆ ಅನ್ನೋದು ಕೂಡ ಎಲ್ಲವ ಆರೋಪ ಮಾಡಿರುವಂತದ್ದು. ಸದ್ಯ ಸರ್ಕಾರ ಕೂಡ ಯಾವ ರೀತಿ ಈ ಒಂದು ಮೈಕ್ರೋ ಫೈನಾನ್ಸ್ ಹಾವಳಿ ರಾಜ್ಯದಲ್ಲಿ ನಡೀತಾ ಇದೆ, ಇವ್ರ ಮೇಲೆ ಯಾವ ರೀತಿ ಒಂದು ಕ್ರಮ ಕೈಗೊಳ್ತಾರೆ ಅನ್ನೋದು ಕೂಡ ಜನರು ಕಾದು ನೋಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇವತ್ತು ಸಿಎಂ ಅವರು ಒಂದು ಯಾವ ಒಂದು ನಿರ್ಣಯವನ್ನು ತೆಗೆದುಕೊಳ್ತಾರೆ, ಈ ಒಂದು ಮೈಕ್ರೋ ಫೈನಾನ್ಸ್ಗೆ ಕಡಿವಾಣ ಹಾಕ್ಲಿಕ್ಕೆ ಸರ್ಕಾರ ಯಾವ ರೀತಿ ಒಂದು ಕ್ರಮ ಕೈಗೊಳ್ತಾರೆ ಅನ್ನೋ ಕೂಡ ಜನರು ಕಾಯ್ತಾ ಇದ್ದಾರೆ. ಸಾಕಷ್ಟು ಜಿಲ್ಲೆಯಲ್ಲಿ, ವಿಜಯಪುರ ಜಿಲ್ಲೆ ಅಷ್ಟೇ ಅಲ್ಲ, ಬೇರೆ ಬೇರೆ ಕಡೆ ಕೂಡ ಈ ಒಂದು ಮೈಕ್ರೋ ಫೈನಾನ್ಸ್ ಹಾವಳಿ ಬಹಳ ಜನರ ಮೇಲೆ ಪ್ರಭಾವ ಬೀರ್ತಾ ಇದೆ. ಸಾಕಷ್ಟು ಜನವನ್ನ ಆತ್ಮಹತ್ಯೆ ಕೂಡ ಮಾಡಿಕೊಂಡಿದ್ದಾರೆ. ಕೆಲವೊಬ್ರು ಮನೆಯನ್ನ ಕೀಲಿ ಹಾಕಿಕೊಂಡು ಈ ಒಂದು ಮೈಕ್ರೋ ಫೈನಾನ್ಸ್ ಹಾವಳಿಗೆ ಬೇಸತ್ತು ಬೇರೆ ಕಡೆ ಹೋಗುವಂತ ಪರಿಸ್ಥಿತಿ ಕೂಡ ಜಿಲ್ಲೆಯಲ್ಲಿ ಸಾಕಷ್ಟು ಜನ ಆಗಿದೆ ಅಂತೇಳಿ ತಮ್ಮ ಏನು ಒಂದು ಈ ಮೈಕ್ರೋ ಫೈನಾನ್ಸ್ ಕಿರುಕುಳ ನೀಡ್ತಾ ಇದ್ದಾರೆ, ಮಾನಸಿಕವಾಗಿ ಕಿರುಕುಳ ನೀಡ್ತಾ ಇದ್ದಾರೆ. ನಾವು ಸಾಕಷ್ಟು ಮನವಿ ಮಾಡಿದ್ರು ಕೂಡ ನಮಗೆ ಮೈಯಲ್ಲಿ ಹುಷಾರಿಲ್ಲ, 3 ತಿಂಗಳಿಂದ ನಾವು ಹೊರಗಡೆ ಹೋಗಿಲ್ಲ, ದುಡಿಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ಹೇಳಿದ್ರು ಕೂಡ ಕೇಳ್ತಾ ಇಲ್ಲ. ರಾತ್ರಿ ಆಗಲ್ಲ, ಬೆಳಗ್ಗೆ ಆಗಲ್ಲ, ಬಂದು ಸಾಕಷ್ಟು 10-15 ಜನ ಬರ್ತಾರೆ, ಕಿರುಕುಳವನ್ನು ನೀಡ್ತಾರೆ ಅನ್ನೋ ಆರೋಪ ಕೂಡ ಮಾಡಿರುವಂತದ್ದು. ಶಿವಾನಂದ್, ಅದೆಷ್ಟು ಧೈರ್ಯ ಇದ್ರೆ ಸಾಲವನ್ನ ಮರುಪಾವತಿ ಮಾಡಲಿಲ್ಲ ಅನ್ನೋದಾದ್ರೆ ಆಧಾರ್ ಮತ್ತೆ ರೇಷನ್ ಕಾರ್ಡ್ ಬಂದ್ ಮಾಡ್ತೀವಿ ಅಂತ ಫೈನಾನ್ಸ್ನವ್ರು ಹೇಳ್ತಾರೆ. ಖಂಡಿತ ದಿವ್ಯಶ್ರೀ, ಈ ರೀತಿ ಬೆದರಿಕೆ ಕೂಡ ಅವರಿಗೆ ಹಾಕ್ತಾ ಇದ್ದಾರೆ. ಮೈಕ್ರೋ ಫೈನಾನ್ಸ್ ಏನ್ ದುಡ್ಡು ನೀವು ತುಂಬಲಿಲ್ಲ ಅಂದ್ರೆ ನಾವು ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಇವೆಲ್ಲ ಸರ್ಕಾರಿ ದಾಖಲಾತಿಗಳನ್ನು ಕೂಡ ನಾವು ಬಂದ್ ಮಾಡ್ತೀವಿ ಅನ್ನೋದು ಕೂಡ ಎಷ್ಟು ಧೈರ್ಯವಾಗಿ ಹೇಳ್ತಾ ಇದ್ದಾರೆ ಅಂದ್ರೆ ನಿಜಕ್ಕೂ ಇದು ಪ್ರಜಾಪ್ರಭುತ್ವದಲ್ಲಿ ಈ ರೀತಿ ಅವ್ರು ಮಾಡ್ಲಿಕ್ಕೆ ಒಂದು ಅಧಿಕಾರ ಇದೆನಾ ಅನ್ನೋದು ಕೂಡ ಒಂದು ಯಕ್ಷ ಪ್ರಶ್ನೆ ಆಗಿದೆ ದಿವ್ಯಶ್ರೀ. ರೈಟ್, ಥ್ಯಾಂಕ್ ಯು ಶಿವಾನ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಎಲ್ಲವನ್ನ ಪರಿಸ್ಥಿತಿ, ಎಲ್ಲ ಆಧಾರ್ ಕಾರ್ಡ್ ಕಳ್ಕೊಂಡ್ಬಿಡ್ತೀನೋ, ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅನ್ನುವಂಥ ಆತಂಕ ಕೂಡ ಎಲ್ಲವನಿಗೂ ಕಾಡ್ತಾ ಇದೆ.
ತುಂಬಲಿಕ್ಕೆ ಅವ್ರದ್ದು ಬಂದ್ ಮಾಡ್ತೀನಿ ಅಂತ ಹೇಳ್ತಾರೆ ಸರ್. ಎಲ್ಲ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಎಲ್ಲ ಬಂದ್ ಮಾಡಿಸ್ತೀವಿ ಅಂತ ಹೇಳ್ತಾರೆ ಸರ್. ಎಲ್ಲೇನ ತಂದು ಆಜು ಬಾಜು ಕೇಳಿ ಸಾಲ ಮಾಡಿ ತುಂಬ ಅಂತ ಹೇಳ್ತಾರೆ ಸರ್. ಮತ್ತು ರಾತ್ರಿ ತನಕ ಕೂತು ಬಿಡ್ತಾರೆ ಸರ್. ಅಗಲಿ ಮಗಲಿ ಬರ್ತಾರೆ ಸರ್. ನಾವು ದಗದ ಮಾಡ್ಲಿ ಆ ಕಡೆ ಹೋಗಿ ಕೂತು ಬಿಡ್ತೀವಿ ಸರ್ ಅಂಜ್ಕೊಂಡ್ರಿ. ಈಗ ಇದು ಏಳೇಳು ಉಳ್ದೈತ್ರಿ ಸರ್. ಒಂದು 4 ಉಳ್ದದ್ರಿ. ಈಗ 2 ವರ್ಷ ಐತ್ರಿ ಸರ್ ತೊಗೊಂಡು ಆ ತಿಂಗಳದ. ಈಗ 40 ಹಾಕ್ಯಾರ ಸರ್. ಈಗ ಅರ್ಧ ಮುಟ್ಟ್ಯಾರ ಸರ್. ಇನ್ನು ಮುಗಿಯಕ್ಕೆ ಬರೋದು ಇಷ್ಟು ಅರಸ್ ಕೊಡ್ಲಕತ್ತಾರ ಸರ್. 2 ತಿಂಗಳು ನಮ್ದು ಆರಾಮಿಲ್ಲ ಬಟ್ಟಿಗೆ ಎಲ್ಲೂ ಹೋಗಿಲ್ಲ ಸರ್. ವ್ಯಾಪಾರನೂ ಇಲ್ರಿ ಸರ್. ವ್ಯಾಪಾರ ಇಲ್ಲ ಬಟ್ಟಿಗೆ ಎಲ್ಲಂತ ತಂದು ತುಂಬ್ರಿ ಅಂತ ಹೇಳ್ತಾರೆ ಸರ್. ನಮ್ಮ ಮಕ್ಕಳಿಗೆ ನಾವು ಆ ಕಡೆ ಹೋದಂದ್ರೆ ಆಜು ಬಾಜು ಕೇಳಿ ತಂದು ತುಂಬ್ರಿ ನಿಮ್ಮ ಅಂತೇಳಿ ನಮ್ಮ ಹುಡುಗರು ಟಾರ್ಚರ್ ಕೊಡ್ತಾರೆ ಹ್ಞೂ ರೀ ಸರ್. ಮತ್ತು ಅವ್ರದ್ದು ಹೆಸ್ರ ಮ್ಯಾಗ ತೊಗೊಂಡಿರಲ್ರಿ ಅವ್ರದ್ದು ಆಧಾರ್ ಕಾರ್ಡ್ ಎಲ್ಲ ಬಂದ್ ಮಾಡಿಸ್ತಂತ ಅಂಜಿಕೆ ತೋರಿಸ್ತಾರೆ ಸರ್. ಎಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.